ಬಿಗ್ ಬಾಸ್ ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಈ ಹಿಂದೆ ಬಿಟ್ಟಿದ್ದ ಪ್ರೋಮೋದಿಂದನೇ ಇದ್ರ ಸೆಲೆಕ್ಷನ್ ಯಾವ ರೀತಿ ನಡೆಯುತ್ತೆ, ಎಷ್ಟು ಜನ ಬಂದಿದ್ದಾರೆ, ಯಾರ್ಯಾರು ಬಂದಿದ್ದಾರೆ, ಈ ರೀತಿ ಒಂದಷ್ಟು ಮಾಹಿತಿಗಳು ಸಿಕ್ತು. ಆದರೆ ಈಗ ಇನ್ನೊಂದು ಪ್ರೋಮೋ ಬಿಟ್ಟಿದ್ದಾರೆ. ಇದರಲ್ಲಿ ಇನ್ನೂ ಕೆಲವು ಸ್ಪರ್ಧಿಗಳನ್ನ ತೋರಿಸಿದ್ದಾರೆ. ಇವ್ರನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ತಿದ್ದಾರೆ, ಯಾರ್ಯಾರು ಆ ಸ್ಪರ್ಧಿಗಳು, ಈ ಪ್ರೋಮೋದಲ್ಲಿ ಇದನ್ನೆಲ್ಲ ತೋರಿಸಿದ್ದಾರೆ. ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ 60 ಜನ ಬಂದಿದ್ದಾರೆ ಅಂತ ಗೊತ್ತಾಗಿತ್ತು. ಅದರಲ್ಲಿ ಕೆಲವ್ರನ್ನ ಯಾರ್ಯಾರು ಅಂತ ನೋಡಿದ್ವಿ. ಇನ್ನು ಕೆಲವ್ರನ್ನ ಗುಂಪಲ್ಲಿ ತೋರಿಸಿರೋದ್ರಿಂದ ಯಾರ್ಯಾರು ಅಂತ ಗೊತ್ತಾಗಿಲ್ಲ. ಈಗ ಈ ಪ್ರೋಮೋದಲ್ಲಿ ತೋರಿಸ್ತಿರೋ ಸ್ಪರ್ಧಿಗಳನ್ನ ಮುಂದೆ ಬಿಟ್ಟಿದ್ದ ಪ್ರೋಮೋದಲ್ಲಿ ತೋರಿಸಿರಲಿಲ್ಲ. ಈಗ ಇದರಿಂದ ಗೊತ್ತಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರೆಲ್ಲ ವೈರಲ್ ಆಗಿದ್ದಾರೋ ಇವರೆಲ್ಲ ಬಂದಿದ್ದಾರೆ ಅಂತ. ಹೋದ ಪ್ರೋಮೋದಲ್ಲಿ ವೈರಲ್ ಆಗಿದ್ದಿದ್ದೆ. ಇಂಪ್ರೆಸ್ ಮಾಡು ಅಂತ ಕೇಳಿದಾಗ ನಾನು ಇಲ್ಲಿ ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿ ಹೋದ. ಅವನು ತುಂಬಾ ವೈರಲ್ ಆಗಿದ್ದ. ಆ ಪ್ರೋಮೋದಲ್ಲಿ ಅವನೇ ಹೈಲೈಟ್ ಆಗಿದ್ದ. ಅವನ್ನ ಮೊದಲಿಂದನೂ ತುಂಬಾ ಟ್ರೋಲ್ ಮಾಡ್ತಿದ್ರು. ಈಗ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋಗೆ ಬಂದು ಹೋದ್ಮೇಲೇನು ಅದೇ ರೀತಿ ಇನ್ನೂ ಜಾಸ್ತಿನೇ ಟ್ರೋಲ್ ಮಾಡ್ತಿದ್ದಾರೆ. ಈಗ ಕೆಲವರು ಹೇಳ್ತಾ ಇರೋದೇನೆಂದರೆ ಅವ್ನು ಹೋಗಿದ್ದಾನೆ ಅಂತ, ಇನ್ನು ಕೆಲವರು ಅವ್ನು ಸೆಲೆಕ್ಟ್ ಆಗಿದ್ದಾನೆ ಅಂತ. ಇದ್ರ ಬಗ್ಗೆ ಮುಂದಿನ ಪ್ರೋಮೋದಲ್ಲಿ ಏನಾದರೂ ಅಪ್ಡೇಟ್ ಕೊಡ್ತಾರ ನೋಡೋಣ. ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕೆ ಗಟ್ಟಿ ಮನಸ್ಬೇಕು. ನೀವೇನಕ್ಕೆ ಬಂದಿದ್ದೀರೋ ಗೊತ್ತಾಗ್ತಿಲ್ಲ. ಈ ಪ್ರೋಮೋದಲ್ಲಿ ಶ್ರುತಿ ಅವರು ಈ ರೀತಿ ಹೇಳ್ತಿದ್ದಾರೆ. ಇದು ಯಾರಿಗೆ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಪ್ರೋಮೋದಲ್ಲಿ ಕಟ್ ಮಾಡಿ ಮಾಡಿ ತೋರಿಸ್ತಾರೆ. ಈ ಮಾತನ್ನ ಏನಕ್ಕೆ ಹೇಳ್ತಿದ್ದಾರೆ, ಇದು ಹೇಳೋದಕ್ಕೆ ಏನು ಕಾರಣ ಆಗಿರತ್ತೆ, ಕಾದು ನೋಡೋಣ. ಅವ್ರು ಹೇಳಿದ ನಿಜಾನೇ. ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಂದ್ರೆ ಗಟ್ಟಿ ಮನಸ್ಬೇಕು. 3-3.5 ತಿಂಗಳು ಅವ್ರ ಮನೆಯವ್ರನ್ನ ಬಿಟ್ಟು ಆಚೆ ವಾತಾವರಣ ಏನು ನೋಡ್ದಿರ, ಯಾರು ಅಂತ ಪರಿಚಯನೇ ಇಲ್ದಿರೋ ಅವ್ರ ಜೊತೆ 3.5 ತಿಂಗಳು ಅಲ್ಲಿ ಜೀವಿಸ್ಬೇಕು. ಅವ್ರಗಳ ಜೊತೆ ಜಗಳ ಈ ರೀತಿಯೆಲ್ಲ ಇರುತ್ತೆ. ಈ ಥರ ಎಲ್ಲ ಇರುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಂದ್ರೆ ಗಟ್ಟಿ ಮನಸ್ಸು ಇರಲೇಬೇಕು. ಆದರೆ ಇವರು ಯಾರನ್ನ ನೀವೇನಕ್ಕೆ ಇಲ್ಲಿ ಬಂದಿದ್ದೀರಾ ಗೊತ್ತಾಗ್ತಿಲ್ಲ. ಈ ರೀತಿ ಯಾರಿಗೆ ಹೇಳ್ತಿದ್ದಾರೆ ಕಾದು ನೋಡೋಣ. ಅಲ್ಲಿ ಬಂದಿರೋ ಒಬ್ಬ ಸ್ಪರ್ಧಿ ವಿನಯ್ ಗೌಡ ಅವ್ರ ಫೋಟೋ ಸುಟ್ಟಾಕಿ ನೀವಿಲ್ಲಿರೋಕ್ಕೆ ಲಾಯಕೆ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಈ ರೀತಿ ಹೇಳ್ತಿದ್ದಾರೆ, ಇಲ್ಲ ಇವರೇ ಏನಾದ್ರು ಟಾಸ್ಕ್ ಕೊಟ್ಟಿದ್ದಾರಾ, ಇದನ್ನು ಎಪಿಸೋಡ್ ನೋಡಿದಾಗಲೇ ಗೊತ್ತಾಗೋದು. ಪ್ರೋಮೋದಲ್ಲಿ ಕುತೂಹಲ ಹುಟ್ಟಾಕನ ಅಂತ ಈ ರೀತಿ ಬಿಡ್ತಾರೆ. ನಾವು ಮೊದಲಿಂದನೂ ಎಷ್ಟೋ ಪ್ರೋಮೋ ನೋಡಿದ್ದೀವಿ. ಪ್ರೋಮೋದಲ್ಲಿ ಇದ್ದಂಗೆ ಎಪಿಸೋಡಲ್ಲಿ ಇರಲ್ಲ. ಏನೋ ದೊಡ್ಡ ಜಗಳ ಆಗ್ತಿದೆಯೇನೋ ಅನ್ನೋ ಥರ ಪ್ರೋಮೋ ಬಿಟ್ಟಿರ್ತಾರೆ. ಆದರೆ ಎಪಿಸೋಡ್ ನೋಡಿದ್ರೆ ಆ ಜಗಳ ಸಣ್ಣದಾಗೇ ಇರುತ್ತೆ. ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವ್ರು ಮತ್ತೊಬ್ಬರು ಬಂದಿದ್ದಾರೆ. ಗಂಗಕ್ಕ. ಇವ್ರನ್ನ ತುಂಬ ಜನ ನೋಡಿರ್ತಾರೆ. ಓದು ಪ್ರೋಮೋದಲ್ಲಿ ಇವ್ರನ್ನ ತೋರಿಸಿರಲಿಲ್ಲ. ಈಗ ಇವರು ಬಂದವರೇ ಅಂತ ಗೊತ್ತಾಯಿತು. ಅಲ್ಲಿ ಜಡ್ಜ್ ಸೀಟಲ್ಲಿ ಕೂತಿರೋ ವಿನಯ್ ಗೌಡ ಇವ್ರಿಗೆ ಪ್ರಶ್ನೆ ಮಾಡ್ತಿದ್ದಾನೆ. ನೀವು ಮಾಡೋ ರೀಲ್ಸ್ನ ನಿಮ್ಮ ಮಗಳು ನೋಡಿದಾಳಾ ಅಂತ. ಅದಕ್ಕೆ ಅವರು ನೋಡ್ತಾಳೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸಂಗೀತ ಅವರು ಅದೇ ರೀತಿ ಮಾಡಿದ್ರೆ ಅಂತ ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ. ಇಂಥ ವ್ಯಕ್ತಿತ್ವನ ನಾನು ಬಿಗ್ ಬಾಸಲ್ಲಿ ನೋಡೋದಕ್ಕೆ ಇಷ್ಟಪಡಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ದಾರೆ. ನನಗನ್ನಿಸ್ದಂಗೆ ಇವರು ಈ ಪ್ರಶ್ನೆ ಮಾಡೋ ಅಧಿಕಾರನೇ ಇಲ್ಲ. ಯಾಕಂದರೆ ಬಿಗ್ ಬಾಸಲ್ಲಿ ಕರೆಸೋರ್ನೆಲ್ಲ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ವೈರಲ್ ಆದವ್ರನ್ನೇ ಈಗ ಲಕ್ಷಾಂತರ ಜನರಲ್ಲಿ ಬಿಗ್ ಬಾಸು ಇವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಇವರ ರೀಲ್ಸ್ ನೋಡಿನೇ ಮಾಡಿರ್ತಾರೆ. ಇಂಥ ವ್ಯಕ್ತಿತ್ವನ ನಾನು ಸೆಲೆಕ್ಟ್ ಮಾಡಲ್ಲ ಅಂತ ಇವರು ರಿಜೆಕ್ಟ್ ಮಾಡ್ತಾರೆ ಅಂದರೆ ಮತ್ತ್ಯಾಕೆ ಇಲ್ಲಿ ಕರೆಸ್ಬೇಕಾಗಿತ್ತು? ಲಕ್ಷಾಂತರ ಜನರಲ್ಲಿ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಬೋದಾಗಿತ್ತಲ್ಲ. ಇವ್ರಿಗಿಂತ ವ್ಯಕ್ತಿತ್ವ ಬೇಡ ಅಂದಮೇಲೆ ಅಲ್ಲೊಬ್ಬ ಪೊಲೀಸ್ ಬಂದಿದ್ರು, ಅವ್ರನ್ನ ಸೆಲೆಕ್ಟ್ ಮಾಡ್ಬೋದಾಗಿತ್ತಲ್ವಾ? ಅವ್ರು ಹೇಳಿರೋ ಪ್ರಕಾರ ಕೊಟ್ಟಿರೋ ಎಲ್ಲದರಲ್ಲೂ ನಾನು ಚೆನ್ನಾಗಿ ಮಾಡಿದ್ದೀನಿ. ಮತ್ತ್ಯಾಕೆ ಇವ್ರು ಸೆಲೆಕ್ಟ್ ಮಾಡಿಲ್ಲ? ಒಂದೊಂದು ಸತಿ ನೋಡ್ತಿದ್ರೆ ಹೇಗೆ ಅನಿಸತ್ತೆ ಅಂದರೆ ಇವರು ಮಾತಾಡೋ ಮಾತಲ್ಲಿ ಅರ್ಥನೇ ಇರಲ್ಲ. ಹೇಳೋದೊಂದು ಮಾಡೋದೊಂದು. ಈಗ ಪ್ರೋಮೋ ನೋಡಿ ಏನು ಜಡ್ಜ್ ಮಾಡೋಕ್ಕಾಗಲ್ಲ. ಎಪಿಸೋಡ್ ನೋಡಿ ಏನು ಅನಿಸುತ್ತೋ ಆಗ ಮಾತಾಡ್ತೀನಿ. ಇದನ್ನು ನೋಡಿ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಬಿಗ್ ಬಾಸ್ ಬಗ್ಗೆ ಹಲವಾರು ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.